ಸೋಮೇಶ್ವರ ಪಾಂಡೆ ಅಂತ ಒಬ್ಬ ಸ್ಕೂಲ್ ಟೀಚರ್. ಅವ್ರು ಇದ್ದಕ್ಕಿದ್ದ ಹಾಗೆ ಪಕ್ಕದ ಒಂದು ಊರಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ, 9 ಕಿಲೋಮೀಟರ್ ದೂರ. ಅವ್ರ ಹತ್ರ ವೆಹಿಕಲ್ ಇಲ್ಲ. ಏನು ಮಾಡೋದೀಗ ಯೋಚನೆ ಮಾಡ್ತಾರೆ. ಪ್ರತಿ ದಿವಸ ತನ್ನ ಮನೆಯಿಂದ ಹೊರಗಡೆ ಬರ್ತಾರೆ, ಆ ರಸ್ತೆನಲ್ಲಿ ಹೋಗೋರು ಯಾರು ಇದ್ರೆ ಅವರಿಂದ ಲಿಫ್ಟ್ ತಗೋತಾರೆ. ಇಲ್ಲದೆ ಹೋದರೆ ನಡ್ಕೊಂಡು 9 ಕಿಲೋಮೀಟರ್ವರೆಗೂ ಹೋಗಿ ಸ್ಕೂಲ್ನಲ್ಲಿ ಪಾಠ ಮಾಡಿ ಮತ್ತೆ 9 ಕಿಲೋಮೀಟರ್ ವಾಪಸ್ ಬರ್ತಿರ್ತಾರೆ. ಇದು ಭಾಳ ಹಿಂದೆ ನಡೆದಂಥ ಘಟನೆ ಇದು. ಹೀಗೆ ನಡೀತಾ ಇರುತ್ತೆ. ಮುಂದೆ ಇವರು ಒಂದು ಸ್ಕೂಟರ್ ತೆಗೆದುಕೊಳ್ಳುವಂಥ ಯೋಗ ಬರುತ್ತೆ. ಸ್ಕೂಟರ್ ತಗೋತಾರೆ. ಸ್ಕೂಟರ್ ತಗೊಂಡ ತಕ್ಷಣ ಒಂದು ವಿಚಾರ ಮಾಡ್ತಾರೆ ಅವರು. ಯಾರಾದರೂ ರಸ್ತೆನಲ್ಲಿ ಬಂದರೆ ಅವ್ರಿಗೆ ನಾನು ಡ್ರಾಪ್ ಮಾಡೋಣ, ಸಹಾಯ ಮಾಡೋಣ. ಮೇಷ್ಟ್ರು ಮನೆಯಿಂದ ಹೊರಡ್ತಿರ್ತಾರೆ, ಕೈ ಮಾಡ್ತಾರೆ. ಮಾಸ್ಟರ್ ಸಾಬ್ ಮೈ ಬಿ ಆ ಸಕ್ತಾ ಹೂಂ ಕ್ಯಾ, ಬೈಠಿಯೇ, ಕೂಡ್ಸ್ಕೋತಾರೆ. ಹೋಗ್ತಾ ಇರ್ತಾರೆ. ಅವ್ರು ಎಲ್ಲಿ ಕೇಳ್ತಾರೆ ಅಲ್ಲಿ ಇಳಿಸ್ತಾ ಇರ್ತಾರೆ. ಸ್ಕೂಲ್ಗೆ ಹೋಗಿ ಪಾಠ ಮಾಡ್ತಿರ್ತಾರೆ. ಇದು ನಿರಂತರವಾಗಿ ನಡೀತಾ ಇರುತ್ತೆ. ಒಂದು ದಿವಸ ಒಬ್ಬ ಯುವಕ ಬರ್ತಾನೆ, ಮಾಸ್ಟರ್ ಜಿ ಕೈ ಮಾಡ್ತಾನೆ, ಗಾಡಿ ಮೇಲೆ ಕೂತ್ಕೋತಾನೆ. ಕೂತ್ಕೊಂಡ ತಕ್ಷಣ ಸ್ವಲ್ಪ ದೂರ ನಿರ್ಜನ ಪ್ರದೇಶಕ್ಕೆ ಹೋದ ತಕ್ಷಣ ಜೇಬಿಂದ ಚಾಕು ತೆಗಿತಾನೆ, ಕುತ್ತಿಗೆ ಹತ್ತಿರ ಹಿಡಿತಾನೆ. ನಿಮ್ಮ ಹತ್ರ ಏನೇನು ದುಡ್ಡಿದೆ ಎಲ್ಲ ಕೊಡಿ, ಗಾಡಿ ಚಾವಿ ಕೊಡಿ, ಹೋಗಿ ನೀವು ಅಂತಾನೆ. ಮಾಸ್ಟ್ರು ಒಂದು ಸೆಕೆಂಡು ದಿಕ್ಕು ತಪ್ಪದಂಗೆ ಆಗ್ತಾರೆ, ಸುಧಾರಿಸ್ಕೋತಾರೆ. ಆತನಿಗೆ ಸ್ಕೂಟರ್ನ ಚಾವಿ ಕೊಡ್ತಾ ಒಂದು ಮಾತು ಹೇಳ್ತಾರೆ, ದಯವಿಟ್ಟು ಯಾರಿದ್ರಿಗೂ ಕೂಡ ಮಾಸ್ಟ್ರಿಂದ ಈ ರೀತಿ ಕದ್ಕೊಂಡು ಬಂದು ಗಾಡಿಯನ್ನು ತೊಗೊಂಡು ಬಂದಿದ್ದೀನಿ ನಾನು ಅಂತ ಯಾರಿದ್ರು ಹೇಳಲಿಕ್ಕೆ ಹೋಗಬೇಡ. ಯಾಕೆಂದರೆ ನಾಳೆ ಲಿಫ್ಟ್ ಕೊಡುವಂಥ ಜನ ಈ ರಸ್ತೆಯಲ್ಲಿ ವೆಹಿಕಲ್ಗಳೇ ಬರೋದಿಲ್ಲ. ಲಿಫ್ಟ್ ಕೊಡುವಂಥವ್ರು ಹೆದರ್ತಾರೆ, ಎಲ್ಲಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿ ಲೂಟಿ ಮಾಡ್ತಾರೋ, ದರೋಡೆ ಮಾಡ್ತಾರೆ ರಸ್ತೆಯಲ್ಲಿ ಅನ್ನುವಂಥ ಭಯಕ್ಕೆ ಬೀಳ್ತಾರೆ. ಆದ್ದರಿಂದ ದಯವಿಟ್ಟು ಯಾರಿದ್ರು ಹೇಳಲಿಕ್ಕೆ ಹೋಗಬೇಡ. ಒಳ್ಳೆಯ ಮನಸ್ಸಿಂದ ಜನ ಜೊತೆಗೆ ಹತ್ತಿಸ್ಕೊಂಡು ಹೋಗ್ತಾ ಇರ್ತಾರೆ. ಕಳ್ಳ ಆತನಿಗಿದೆಲ್ಲ ಈ ಸಂವೇದನಾಶೀಲತೆ ಅವನಿಗೆ ಅರ್ಥ ಆಗೋದಿಲ್ಲ. ಸ್ಕೂಟರ್ ತಗೋತಾನೆ, ಹೋಗಿ ಹೋಗಿ ಅಂತ ಬೈತಾನೆ. ಇವ್ರು ನಡ್ಕೊಂಡು ಕಾಲು ಎಳ್ಕೊಂಡು ಮನೇಲಿ ಮಲ್ಕೋತಾರೆ. ಯೋಚನೆ ಮಾಡ್ತಾರೆ, ನಾಳೆಯಿಂದ ಮತ್ತೆ ನಾನು ನಡ್ಕೊಂಡು ಹೋಗುವಂಥ ಯೋಗ ಕೊಟ್ಟನಲ್ಲ ದೇವರು, ಇರಲಿ ಬಿಡು ಅಂತ. ಈತ ಸ್ಕೂಟರ್ ತೊಗೊಂಡವನು ಹೊರಡ್ತಾನೆ. ಇವ್ರು ಮಲಗಿದವರು ಬೆಳಗ್ಗೆ ಎದ್ದು ನೋಡ್ತಾರೆ, ಮನೆ ಮುಂದ್ಗಡೆ ಸ್ಕೂಟರ್ ನಿಂತಿದೆ. ಅದ್ರ ಮುಂದೆ ಒಂದು ಬೋರ್ಡ್ ಬರೆದಿರ್ತಾನೆ. ಏನಂತಾಗಿರುತ್ತೆ ಅಂದರೆ, ಈ ಸ್ಕೂಟರ್ ತೊಗೊಂಡು ಈತ ಒಬ್ಬ ಗುಜರಿ ಅಂಗಡಿಗೆ ಹೋಗ್ತಾನೆ. ಹೋಗಿ ಈ ಸ್ಕೂಟರ್ ಮಾರಾಟಕ್ಕೆ ಇಡ್ತೀನಿ, ತೊಗೋತೀಯ, ಎಷ್ಟಕ್ಕೆ ತೊಗೋತೀಯ? ಮಾಸ್ಟರ್ ಗಾಡಿ ನೀನು ಯಾಕೋ ತಂದಿದೀಯಾ ಅಂತ ಅಂಗಡಿ ಅವ್ನು ಕೇಳ್ತಾನೆ. ಇವನು ಗೊತ್ತಾಗೋಯ್ತಲ್ಲ. ಸ್ಕೂಟರ್ ತೊಗೊಂಡ ಅಲ್ಲಿಂದ ಒಂದು ಸ್ವೀಟ್ ಅಂಗಡಿಗೆ ಹೋದ. ಸ್ವೀಟ್ ಅಂಗಡಿ ಮಾಲೀಕ್ ಕೇಳ್ತಾನೆ, ಅಲ್ಲಯ್ಯ ಸ್ವೀಟ್ ತೊಗೊಳಕ್ಕೆ ಬಂದಿದ್ಯಾ ಸರಿ, ಮಾಸ್ಟರ್ ಗಾಡಿ ಯಾಕೆ ತೊಗೊಂಡ್ಬಂದಿದ್ಯಾ? ಇಲ್ಲ, ಅವ್ರ ಮನೆಗೆ ಗೆಸ್ಟ್ ಬಂದಿದ್ರು, ಅದಕ್ಕೆ ನಂಗೆ ತರಕ್ಕೆ ಹೇಳಿದ್ದಾರೆ, ಬಂದಿದ್ದೆ. ಅಲ್ಲಿಂದ ಸರ್ಕಲ್ಗೆ ಬರ್ತಾನೆ. ಸರ್ಕಲ್ ಪೊಲೀಸರು ಗಾಡಿ ನಿಲ್ಲಿಸ್ತಾರೆ. ಏನಯ್ಯ ಮಾಸ್ಟರ್ ಗಾಡಿ ತೊಗೊಂಡು ಹೋಗ್ತಾ ಇದೆಯಲ್ಲ? ನನಗೆ ನಿಮ್ಮ ಜನಪ್ರಿಯತೆ ಗೊತ್ತಿರಲಿಲ್ಲ. ನಿಮ್ಮ ಸ್ಕೂಟ್ರು ಅಮಿತಾಬ್ ಬಚ್ಚನ್ಗಿಂತ ಪಾಪ್ಯುಲರ್ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನೇನು ಓಡಾಡಿದ್ನಲ್ಲ ಅದರ ಪೆಟ್ರೋಲನ್ನು ನನ್ನ ಗಾಡಿಗೆ ಹಾಕ್ಸ್ಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸಿಬಿಡಿ ಮಾಸ್ಟ್ರೇ ಅಂತ ಅದ್ರ ಮೇಲೆ ಬರೆದಿರ್ತಾನೆ. ನೋಡಿ, ಜೀವನದಲ್ಲಿ ಒಳ್ಳೆಯತನ ಇದ್ಬಿಟ್ರೆ, ಒಳ್ಳೆಯದನ್ನು ಮಾಡಿದರೆ ಜಗತ್ತು ನಮ್ಮನ್ನು ಕಾಪಾಡುತ್ತೆ. ನಾವು ನಮ್ಮನ್ನು ಕಾಪಾಡ್ಕೋಬೇಕಾಗಿಲ್ಲ, ರಕ್ಷಿಸ್ಕೋಬೇಕಾಗಿಲ್ಲ, ಜಗತ್ತೇ ನಮ್ಮನ್ನು ಕಾಪಾಡುತ್ತೆ. ಹೌದಾ ಅಲ್ವಾ ಹೇಳಿ?